ಸ್ಟಾರ್ಟ್ ಮಾಡೋಣ. ಆ, ಏನು ವಿಜಯಪುರ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ 2024 ಅಡಿಯಲ್ಲಿ ಅಷ್ಟೊತ್ತಿಗೆ ಏನಪ್ಪಾ ಅಂದ್ರೆ ಇಡೀ ಪ್ರತಿಯೊಂದು ಹಳ್ಳಿಗೂ ಸದ್ಯಕ್ಕೆ ಶುದ್ಧವಾದ ಕುಡಿಯುವ ನೀರಿನ ಯೋಜನೆಯನ್ನ ಒದಗಿಸ್ಬೇಕಂತ ಹೇಳಿ ಜಲ ಜೀವನ್ ಮಿಷನ್ ಯೋಜನೆಯನ್ನ ಹಮ್ಮಿಕೊಂಡಿದೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಏನು ಅಧಿಕಾರಿ ವರ್ಗದವರಾಗಲಿ ಅಥವಾ ಏನು ರಾಜಕಾರಣಿಗಳ ಒತ್ತಡಕ್ಕೆ ಮನದು ಇವತ್ತು ಕಾಮಗಾರಿಗಳು ಸರಿಯಾಗಿ ಆಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಹೋದ್ರೆ ಜಲ ಜೀವನ್ ಮಿಷನ್ದಲ್ಲಿ ಅಲ್ಲಿ ಪೈಪ್ಗಳು ಕಾಣ್ತವೆ, ನಳಗಳು ಕಾಣ್ತವೆ, ಅದ್ರ ನೀರಂತೂ ಇರುದಿಲ್ಲ. ಚೆನ್ನಾಗಿ ಬೋರ್ಡ್ ಇಷ್ಟು ಹಾಕಿರ್ತಾರೆ. ಹೀಗಾಗಿ ಕಳಪೆ ಕಾಮಗಾರಿ ಯೂಸ್ ಮಾಡಿ ನೀವು ಸುಡುಗಾಡು ಮಾಡ್ಕೋತವ್ರಿ. ಇದು ಬರಗಾಲ, ಮೊದಲೇ ಉತ್ತರ ಕರ್ನಾಟಕ ಬರಗಾಲದಿಂದ ಬೆಂದು ಹೋಗ್ಬಿಟ್ಟೈತಿ. ಬಿಸಿಲು ಬಂದ್ರೆ ನೀರ್ ಕುಡಿಯಕ್ ನೀರುದಿಲ್ಲ. 1 ಕಿಲೋಮೀಟರ್ 2 ಕಿಲೋಮೀಟರ್ ಹಳ್ಳಿ ಜನ ಹೋಗ್ತಿರ್ತಾರ ಕುಡಿಲಾಕ್, ನೀರ್ ತರಬೇಕಾದ್ರೆ ಹೋಗ್ತಾರ. ಇವರು ಈ ಯೋಜನೆ ಮಾಡಿದ್ರಿಂದಾಗಿ ಕಾಮಗಾರಿ ಆದ್ರೂ ಸದ್ಯಕ್ಕೆ ಇನ್ನೂ ಏನಪ್ಪಾ ಅಂದ್ರ 2 ಕಿಲೋಮೀಟರ್ ಹೋಗಿ ಏನಪ್ಪಾ ನೀರ್ ತರೋದು ಪರಿಸ್ಥಿತಿ ತಪ್ತಾ ಇಲ್ಲ. ಮತ್ತೆ ನೀವು ಯಾಕೆ ಈ ಕಾಮಗಾರಿಯನ್ನ ಮಾಡಿದ್ರಿ? ಆ ಕಾಮಗಾರಿ ಏನಪ್ಪಾ ಅಂದ್ರ ಏನು ಸರಿಯಾಗಿ ಏನಪ್ಪಾ ಯಾಕೆ ಜನಕ್ಕೆ ತಲುಪಿಸ್ಲಕ್ ಆಗ್ಲಿಲ್ಲ ಅನ್ನುವಂಥ ವಿಚಾರ. ಯಾಕಂದ್ರೆ ಎದುರಾಗಾರ ಏನಾದ್ರು ನೀವು ತಿನ್ರಿ, ಆದ್ರೆ ರೋಡ್ನಾಗ ತಿನ್ರಿ, ಕಟ್ಟಡದವ್ರು ತಿನ್ರಿ, ಆದ್ರೆ ಹಳ್ಳಿ ಜನ, ಕಾರ್ಮಿಕರು, ರೈತ ವರ್ಗದವರು ಒಂದಿಷ್ಟು ಕುಡ್ಲಿಕ್ಕೆ ಶುದ್ಧವಾದ ನೀರನ್ನ ಒದಗಿಸ್ಕೊಳ್ಳಕ್ಕೆ ಸರ್ಕಾರ ಮಾಡ್ತಕ್ಕ ಯೋಜನೆ ಒಳಗೆ ಇದ್ರೂ ನೀವು ತಿಂತೀರಂದ್ರೆ ನೀವು ಜನರ ಕಡೆಯಿಂದ ಏನಪ್ಪಾ ಅಂದ್ರೆ ಈ ತರ ತಿಂತಿದ್ರಂದ್ರೆ ನೀವು ರೈತರು, ಕಾರ್ಮಿಕರ ಉಚ್ಚಿ ಕುಡ್ದಂಗ ಆಗ್ತೈತಿ. ಯಾಕಂದ್ರೆ ಅವ್ರು ಉಚ್ಚಿ ಕುಡಿಸಲಿಂದ ನೀವು ಈ ಹೆಚ್ಚಿಗೆ ತಿಂತಿದ್ರಿ ಅಂತ ನನಗೆ ಅರ್ಥ ಆಗ್ತೈತಿ. ದಯವಿಟ್ಟು ಏನಪ್ಪಾ ಅಂದ್ರ ಎಲ್ಲ ಏನೇನೋ ತಿಂದಿದ್ರಿ. ಮನುಷ್ಯ ಬಹಳ ದಿನ ಏನೋ ಬದುಕುದಿಲ್ಲ. 50-60 ವರ್ಷ ಬದುಕಬೇಕಾದ್ರೆ ಬಹಳ ಕಷ್ಟದ ಬದುಕು ಈಗಿನಲ್ಲಿ. ಹಾಗಾಗಿ ಇರೋಷ್ಟು ದಿನ ಒಂದಿಷ್ಟು ಒಳ್ಳೆ ಕೆಲಸವನ್ನ ಮಾಡ್ರಿ. ಏನ್ ಎಷ್ಟೇ ದುಡ್ಡು ಗಳಿಸಿದ್ರು ಅದೇ ದುಡ್ಡಿನ ಮೇಲೆ ನೀವೇನು ಮನ್ಕೊಂಡು ಸಾಯತನ ಆರಾಮಾಗಿ ಅಲ್ಲಿ ಇರುದಿಲ್ಲ. ಮತ್ತೆ ಹಡ್ಡೆ ಮುಚ್ಚಬೇಕಾಗ್ತದೆ ನಿಮ್ಗೆ. ಅದು 6-3ಕ್ಕೆ ಹಡ್ಬೇಕಾಗ್ತದೆ. ಹಾಗಾಗಿ ಮಾನವೀಯ ದೃಷ್ಟಿಯಿಂದ ಆದರೂ ಸಟಕ್ಕೆ ಈ ಒಂದು ಕಾಮಗಾರಿಯಲ್ಲಿ ಬಹುಶಃ ದೇವರಪ್ಪಿಗೆಯಲ್ಲಿ ನಾನು MLA ಆಗಿ ನಿಂತ್ಕೊಂಡಿದ್ರಿಂದ ಹೇಳ್ತಿದ್ದೀನಿ. ಯಾವ ಹಳ್ಳಿಗೆ ಹೋದ್ರೂ ಸಟಕ್ಕೆ ಎಲ್ಲೆಂದ್ರಲ್ಲಿ ಒಣಗಿದ ನಳಗಳು ಹೀಗೆ ರೋಡ್ ದಂಡಿಗೆ ಏನಪ್ಪಾ ಅಂದ್ರೆ ಏನೋ ಕಿಲೋಮೀಟರ್ ಕಲ್ಲಿರುತ್ತೆ, ಅದನ್ನು ಕಲ್ಲು ಆ ತರ ಹಾಕೋದು, ಅದರಲ್ಲಿ ಜಲ ಜೀವನ ಮಿಷನ್ ಹಾಕೋದು, ಒಂದು ನಳ ಇರುತ್ತೆ, ಅದು ನಳಕ್ಕೆ ಏನೋ ತುಕ್ಕಡ್ದು ಏನು ನೀರಿಲ್ಲ, ಏನು ಸುಡಾಡಿಲ್ಲ. ಅವು ಏನಪ್ಪಾ ನೀರು ಸಿಗ್ಲಾರ್ಕ ಹಳ್ಳಿ ಓಡಾಡ್ತಿರ್ತಾವ ಆ ಕಡೆ. ಈ ತರಕ್ಕೆ ಏನಪ್ಪಾ ಅಂದ್ರೆ ವ್ಯವಸ್ಥೆ ಇದೆ. ಈಗೂ ಸದ್ಯಕ್ಕೆ ಪುಣ್ಯಾತ್ಮರು ಶಾಸಕರಿದ್ದಾರೆ. ಅವ್ರು ಮತ್ತೆ ನಿನ್ನೆ ದಿನ ಹೋಗೋದು, ಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಮತ್ತೆ ಬರೋದು, ಮತ್ತೆ ಅದೇ ಪರಿಸ್ಥಿತಿ ಆಗ್ತದೆ. ನನ್ಗೆ ಗೊತ್ತಿದೆ ಅದು ಆಗ್ತೈತೆ. ಹಾಗಾಗಿ ದಯವಿಟ್ಟು ಶಾಸಕರು ಏನಪ್ಪಾ ಅಂದ್ರೆ ಗಂಭೀರವಾಗಿ ಪರಿಗಣಿಸ್ಬೇಕು. ಹೌದಾ? ಯಾಕಂದ್ರೆ ಮತ ಹಾಕಿದವರು ಏನು ಮಕ್ಕಳಿದ್ದಂಗೆ ನಮಗೆಲ್ಲ. ಹೌದಾ? ಅವ್ರನ್ನ ಒಂದಿಟ್ಟು ಒಳ್ಳೆ ಇದು ನೀರನ್ನ ಪಡೆಯುವಂಥದ್ದು ಒಂದು ಮೂಲಭೂತ ಹಕ್ಕು ಸಂವಿಧಾನದಲ್ಲಿ. ಹೌದಾ? ಮೂಲಭೂತ ಹಕ್ಕಿನಲ್ಲಿ ಇದನ್ನ ಕಸ್ಕೊಳಕ್ಕೆ ಏನಪ್ಪ ವಿಚಾರ ಮಾಡಿದ್ರೆ ಇದರಲ್ಲಿ ಸರಿಯಾಗಿ ಕಳಪೆ ಮಾಡುವುದಾದ್ರೆ ಇದು ಒಳ್ಳೆ ತರಕ್ಕೆ ಬೆಳವಣಿಗೆ ಅಲ್ಲ. ಹಾಗಾಗಿ ಇಡೀ ಜಿಲ್ಲೆಯಲ್ಲೇ ಇದೆ, ಇಡೀ ಜಿಲ್ಲೆಯಲ್ಲಿ ಅದೇ ತರಕ್ಕಿದೆ. ಹಾಗಾಗಿ ದಯವಿಟ್ಟು ನಾನು ಜಿಲ್ಲಾ ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳಲ್ಲಿ ಕೇಳ್ತಾ ಇರೋದೇನಂದ್ರೆ ತಾವು ಏನಪ್ಪಾ ಅಂದ್ರೆ ಸೂಕ್ತವಾದ ಗಂಭೀರವಾದ ಏನಪ್ಪಾ ಅಂದ್ರೆ ಈ ಹೊಸದಾಗಿ ಬಂದಿರಿ, ರಾಹುಲ್ ಶಿಂದೆ ಅವರ ವರ್ಗಾವಣೆ ನಂತರದಲ್ಲಿ ಹೊಸದಾಗಿ ನೀವು ಬಂದಿದ್ರಿ, ನೀವಾದ್ರೂ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ರಿ. ನಾವೇನ್ ಕೇಳ್ತಾ ಇಲ್ಲ, ಒಂದಿಷ್ಟು ಒಳ್ಳೆ ಶುದ್ಧವಾದ ನೀರು ಕುಡ್ಲಿಕ್ಕೆ ಆ ಯೋಜನೆ ಬಂದಿದೆ, ಅದನ್ನ ಸರಿಯಾಗಿ ಏನಪ್ಪಾ ಅಂದ್ರ ಕೆಲಸ ಕಾಮಗಾರಿ ಆಗ್ಲಿಕ್ಕೆ ತಾವು ಸಹಕಾರವನ್ನ ನೀಡ್ರಿ. ಏನೋ ಕಾಮಗಾರಿ ಎಲ್ಲಿ ಆಗಿಲ್ಲ ಅಲ್ಲಿ ಬಿಲ್ಲನ್ನು ಮಾಡ್ಬೇಡ್ರಿ. ತಾನೇ ಇಬ್ಬರದು ನೀವು ತಡೆಗಟ್ರಿ, ತಾನೇ ಉಳ್ಕಿದ್ರೆಲ್ಲ ಸೀದಾ ಶುದ್ಧ ಆಗ್ತಾರೆ. ನಾವೆಲ್ಲ ಲಂಚ ಮುಕ್ತ ಅಭಿಯಾನ ಕಾರ್ಯಕ್ರಮಗಳನ್ನ ಒಂದೊಂದು ತಹಶೀಲ್ದಾರ್ ಆಫೀಸಿಗೆ ಮಾಡಿದ್ರೆ ಉಳಿದಂತ 13 ತಾಲೂಕು ಇರ್ತಕ್ಕಂಥ ಎಲ್ಲವೂ ಶುದ್ಧ ಆಗ್ತಾ ತಾನೆ. ಒಂದು ಪಂಚಾಯತಿಗೆ ನೀವು ಬರೀ ಹಾಕಿ ನೋಡ್ರಿ, ಎಲ್ಲ ಪಂಚಾಯತ್ ಅವ್ರು ಸೀದಾ ಆಗ್ತಾರೆ ತಾನೆ. ಇದು ರಾಜಕಾರಣಿಗಳ ಒತ್ತಡಕ್ಕ ನೀವೆಲ್ಲ ಒಂದಿಷ್ಟು ಸುಮ್ಸುನೆ ಕಣ್ಣು ಮುಚ್ಚಿ ಕೈ ಮಗ ಏನು ಸಹಿ ಮಾಡ್ತಿದ್ರಿ, ಇದು ಆಗ್ಬಾರ್ದು. ಏನು ಇದರಲ್ಲಿ ಏನಪ್ಪಾ ಅಂದ್ರೆ ಒಂದು ವೇಳೆ ಏನಾದ್ರು ಇಡೀ ಜಿಲ್ಲೆಯಲ್ಲಿ ವಿಶೇಷವಾಗಿ ದೇವರಪಿ ಮತಕ್ಷೇತ್ರದಲ್ಲಿ ಏನಾದ್ರು ₹1 ತಿಂದ್ರು ಸಟಿಗೆ ನಾನಂತರೂ ಬಿಡೋದಿಲ್ಲ. ಇದನ್ನ ಲೋಕಾಯುಕ್ತ ದೂರ ತೆಗೆದುಕೊಂಡು ಹೋಗ್ತೀನಿ. ಮತ್ತೆ ಇದನ್ನ ಏನು ಜನರಿಗೆ ಏನ್ ದೊರಕಿಸ್ಬೇಕಂತ ಏನು ಯೋಜನೆ ಇದೆ ಇದನ್ನ ದೊರಕಿಸ್ಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀನಿ ತಂದು ನಾನು ಮಾಧ್ಯಮದ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ತಂದು ನಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಸರಿ, ನನ್ನ ಹೆಸರು ಶಿವಾನಂದ ಹೆಡ್ಡೆ ಅಂತೇಳಿ, KRS ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡೋದು. ಮತ್ತೆ आज हमें ZP को जो जल जीवन मिशन के अव्यवहार के बारे में CO उनको मिलने गए थे। तो CO इधर DC ऑफिस में है बोलने के बाद में आज यहाँ आए। तो तकरीबन ज़िले में पानी के नाम पर जो पंचायत राज में करोड़ों रुपए का घोटाला हुआ है, ये जल जीवन मिशन के साथ साथ में RO वाटर के प्लांट में भी। तो इधर अभी प्लांट चालू भी नहीं हुए से इधर इन्हों क्या करे से मेंटेनेंस भी उसका MOU बना को करोड़ों रुपए का घोटाला है हमारा। उसके ऑलरेडी उन टॉपिक को केस चल रही नरेगा के योजना में जो भी घोटाले हुए उसके बारे में तहकीकात चल रही है। तो आज हमारे ज़िले से तकरीबन हर गांव में ये जल जीवन मिशन के पानी के इसमें क्या है जो घोटाला हुए उसके बारे में जिला CO को मिल को हम एक मनवी देने आए थे। इसके बारे में आने वाले दिनों में जो भी
ये जल जीवन मिशन के बारे में घोटाले हुए सर। इसके बारे में पूरे लोगों को एक अपने अपने गांव में जहाँ जहाँ इसकी शिकायतें, जहाँ पानी सही ढंग से नहीं मिल रहा, हमारे केआरएस के लोगों को कांटेक्ट करो। उसके लिए हमें क्या है, आने वाले दिनों में काम सर अभी बीजापुर में ये जो ये बहुत बीजापुर का जो बता रहे हैं आप, इसके 24/7 मतलब ऑलरेडी हमें इसके बारे में ये करे सा है। तो क्या मालूम है क्या, जैन का कॉन्ट्रैक्ट ख़त्म करना और उन्हें टाइम पीरियड के अंदर काम नहीं करने की वजह से ये पूरी तरह से लोगों को ठगा गया है 24/7 बोल को। क्योंकि 24/7 जो है उतना टीएमसी पानी हमारे सिटी के वास्ते नहीं मिल सकती, क्योंकि कृष्णा नदी का पूरा पानी बीजापुर के सिटी के लिए नहीं है। दूसरे भी तालुके हैं, दूसरे गांव हैं, उनके जो छोड़ते हुए बीजापुर के लिए एक लिमिट रहती है। तो ये क्या मालूम है क्या, पब्लिक को इसके बारे में जानकारी नहीं है। 24/7 कर को लोगों को ठगा गया है, इसकी ज़रूरत नहीं थी। तो चुप मीटर और पाइप बिछा को, इनका काम क्या है, एक योजना को, एक स्कीम को इम्प्लीमेंट कर को उससे पैसे उठाने का रहता है। उनका उद्देश्य एक ही रहता है। तो वो हिसाब से क्या है, 24/7 क्या है, एक बड़ा घोटाला है। इसके लिए अवाम क्या है, एक आवाज़ उठाना, सिर्फ जान दे छोड़ बागर को बोलने से नहीं होता। सर ये जो है ना, ये जल जीवन मिशन के तहत नहीं आ रहा है। तो जबकि उन्होंने खत्म प्रपोजल नहीं दिया, उन्हें खत्म हुआ अगर बोल कुछ है, इनकम्प्लीट है अभी। रिसेंट आपको पता है, ने ठीक कहा कि हमारे एमबी पटेल सपना देखे थे। सपना देखने के बाद क्या है, उसे इम्प्लीमेंट करना और उसे कंप्लीट करना मेरी जिम्मेदारी नहीं है। वो एक मिनिस्टर होते हुए जब उन्होंने सपना देखने से नहीं, उसे इम्प्लीमेंट करने के लिए अपनी पूरी कोशिश नहीं करे, उन्होंने नाकामयाब नहीं 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 बोल के तो काम चल रहा है। नहीं 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 काम चल रहे नहीं। जब उन्होंने नीरावरी मंत्री मिनिस्टर थे तब उन्होंने काम शुरू किए थे। अब वो नहीं है, अभी दूसरे उस्तुवारी सचिव है ना, फिर भी उनसे मिले हैं लोग काफी सारे। उस्तुवारी सचिव हैं तो क्या हुआ, मिले, उसके बाद में बीजेपी गवर्नमेंट आ गई। सर आपको पता है कि नहीं, आप पॉलिटिक्स करते हैं, आपको पता होना चाहिए। पता है फिर बोलो। बीजेपी गवर्नमेंट आ गई, उसके बाद में फिर अब कांग्रेस गवर्नमेंट है, तो उनके नजर में भी गई है बात। तो आप क्या जिलाधिकारी को इसके जरिए कई लोग आकर मिलकर गए, तो वही बता रहा हूँ मैं, हमारा काम है डिस्ट्रिक्ट एडमिनिस्ट्रेशन की नज़र में लाना, यानी हमें समाज की तीसरी आंख के तौर पर जितने भी प्रॉब्लम्स रहते हैं तो हमें अब रही जिम्मेदारी डिस्ट्रिक्ट एडमिनिस्ट्रेटिव, हमारे जिला अधिकारी हो, हमारे डिस्ट्रिक्ट इंचार्ज मिनिस्टर हो, इस पे गहराई से सोचते हुए। भूमिका नहीं है क्यों नहीं है, उनकी भी भूमिका है। उनको तो सिर्फ क्या है मालूम, कि हमारे नगर शासक को सिर्फ हिंदू मुस्लिम के सिवा दूसरे लोगों की कोई फंडामेंटल इसके बारे में मालूम है नहीं। पानी क्या मिल रहा है उसके बारे में मत पूछो, सिर्फ कौन राम मंदिर से जा रहा है, कौन कहाँ नहीं जा रहा है, इसके बारे में बोलो, उन्होंने स्टेटमेंट देने के लिए आते हैं। फिर स्मार्ट सिटी कह रहे हैं, क्या पानी यहाँ के जो हमारे कॉर्पोरेशन कमिश्नर है, खुद उनके घर में 24/7 का पानी नहीं आ रहा है, तो क्या स्मार्ट सिटी है भैया? नहीं, स्मार्ट सिटी सिर्फ एमएलए बोलने से स्मार्ट सिटी है, पब्लिक बोलना चाहिए कि भाई हमारा स्मार्ट सिटी कैसी है। अभी आप जितने भी रास्तों पर जाओ तो देखो रास्तों के गड्ढे कितने हैं वहाँ। तो स्मार्ट सिटी ऐसे स्मार्ट सिटी में अभी रिसेंट आप 13 तारीख को एक बस स्टैंड के सामने रात में हिट एंड रन बोल को मैं आपके मीडिया के थ्रू एक न्यूज़ देखे थे। तो वो न्यूज़ में क्या है, ಸ್ಟಾರ್ಟ್ ಮಾಡೋಣ. ಏನು ವಿಜಯಪುರ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ 2024 ಅಡಿಯಲ್ಲಿ ಅಷ್ಟೊತ್ತಿಗೆ ಏನಪ್ಪಾ ಅಂದ್ರೆ ಇಡೀ ಪ್ರತಿಯೊಂದು ಹಳ್ಳಿಗೂ ಸದ್ಯಕ್ಕೆ ಶುದ್ಧವಾದ ಕುಡಿಯುವ ನೀರಿನ ಯೋಜನೆಯನ್ನ ಒದಗಿಸ್ಬೇಕಂತ ಹೇಳಿ
ಜಲ ಜೀವನ್ ಮಿಷನ್ ಯೋಜನೆಯನ್ನ ಹಮ್ಮಿಕೊಂಡಿದೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಏನು ಅಧಿಕಾರಿ ವರ್ಗದವರಾಗಲಿ ಅಥವಾ ಏನು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಇವತ್ತು ಕಾಮಗಾರಿಗಳು ಸರಿಯಾಗಿ ಆಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಹೋದ್ರೆ ಜಲ ಜೀವನ್ ಮಿಷನ್ದಲ್ಲಿ ಅಲ್ಲಿ ಪೈಪ್ಗಳು ಕಾಣ್ತವೆ, ನಳಗಳು ಕಾಣ್ತವೆ, ಅದ್ರ ನೀರಂತೂ ಇರುದಿಲ್ಲ. ಚೆನ್ನಾಗಿ ಬೋರ್ಡ್ ಇಷ್ಟು ಹಾಕಿರ್ತಾರೆ. ಹೀಗಾಗಿ ಕಳಪೆ ಕಾಮಗಾರಿ ಯೂಸ್ ಮಾಡಿ ನೀವು ಸುಡುಗಾಡು ಮಾಡ್ಕೋತವ್ರಿ. ಇದು ಬರಗಾಲ, ಮೊದಲೇ ಉತ್ತರ ಕರ್ನಾಟಕ ಬರಗಾಲದಿಂದ ಬೆಂದು ಹೋಗ್ಬಿಟ್ಟೈತಿ. ಬಿಸಿಲು ಬಂದ್ರೆ ನೀರ್ ಕುಡಿಯಕ್ ನೀರುದಿಲ್ಲ. 1 ಕಿಲೋಮೀಟರ್ 2 ಕಿಲೋಮೀಟರ್ ಹಳ್ಳಿ ಜನ ಹೋಗ್ತಿರ್ತಾರ ಕುಡಿಲಾಕ್, ನೀರ್ ತರಬೇಕಾದ್ರೆ ಹೋಗ್ತಾರ. ಇವರು ಈ ಯೋಜನೆ ಮಾಡಿದ್ರಿಂದಾಗಿ ಕಾಮಗಾರಿ ಆದ್ರೂ ಸದ್ಯಕ್ಕೆ ಇನ್ನೂ ಏನಪ್ಪಾ ಅಂದ್ರ 2 ಕಿಲೋಮೀಟರ್ ಹೋಗಿ ಏನಪ್ಪಾ ನೀರ್ ತರೋದು ಪರಿಸ್ಥಿತಿ ತಪ್ತಾ ಇಲ್ಲ. ಮತ್ತೆ ನೀವು ಯಾಕೆ ಈ ಕಾಮಗಾರಿಯನ್ನ ಮಾಡಿದ್ರಿ? ಆ ಕಾಮಗಾರಿ ಏನಪ್ಪಾ ಅಂದ್ರ ಏನು ಸರಿಯಾಗಿ ಏನಪ್ಪಾ ಯಾಕೆ ಜನಕ್ಕೆ ತಲುಪಿಸ್ಲಕ್ ಆಗ್ಲಿಲ್ಲ ಅನ್ನುವಂಥ ವಿಚಾರ. ಯಾಕಂದ್ರೆ ಎದುರಾಗಾರ ಏನಾದ್ರು ನೀವು ತಿನ್ರಿ, ಆದ್ರೆ ರೋಡ್ನಾಗ ತಿನ್ರಿ, ಕಟ್ಟಡದವ್ರು ತಿನ್ರಿ, ಆದ್ರೆ ಹಳ್ಳಿ ಜನ, ಕಾರ್ಮಿಕರು, ರೈತ ವರ್ಗದವರು ಒಂದಿಷ್ಟು ಕುಡ್ಲಿಕ್ಕೆ ಶುದ್ಧವಾದ ನೀರನ್ನ ಒದಗಿಸ್ಕೊಳ್ಳಕ್ಕೆ ಸರ್ಕಾರ ಮಾಡ್ತಕ್ಕ ಯೋಜನೆ ಒಳಗೆ ಇದ್ರೂ ನೀವು ತಿಂತೀರಂದ್ರೆ, ನೀವು ಜನರ ಕಡೆಯಿಂದ ಏನಪ್ಪಾ ಅಂದ್ರೆ ಈ ತರ ತಿಂತಿದ್ರಂದ್ರೆ ನೀವು ರೈತರು, ಕಾರ್ಮಿಕರ ಉಚ್ಚಿ ಕುಡ್ದಂಗ ಆಗ್ತೈತಿ. ಯಾಕಂದ್ರೆ ಅವ್ರು ಉಚ್ಚಿ ಕುಡಿಸಲಿಂದ ನೀವು ಈ ಹೆಚ್ಚಿಗೆ ತಿಂತಿದ್ರಿ ಅಂತ ನನಗೆ ಅರ್ಥ ಆಗ್ತೈತಿ. ದಯವಿಟ್ಟು ಏನಪ್ಪಾ ಅಂದ್ರ ಎಲ್ಲ ಏನೇನೋ ತಿಂದಿದ್ರಿ. ಮನುಷ್ಯ ಬಹಳ ದಿನ ಏನೋ ಬದುಕುದಿಲ್ಲ. 50-60 ವರ್ಷ ಬದುಕಬೇಕಾದ್ರೆ ಬಹಳ ಕಷ್ಟದ ಬದುಕು ಈಗಿನಲ್ಲಿ. ಹಾಗಾಗಿ ಇರೋಷ್ಟು ದಿನ ಒಂದಿಷ್ಟು ಒಳ್ಳೆ ಕೆಲಸವನ್ನ ಮಾಡ್ರಿ. ಏನ್ ಎಷ್ಟೇ ದುಡ್ಡು ಗಳಿಸಿದ್ರು ಅದೇ ದುಡ್ಡಿನ ಮೇಲೆ ನೀವೇನು ಮನ್ಕೊಂಡು ಸಾಯತನ ಆರಾಮಾಗಿ ಅಲ್ಲಿ ಇರುದಿಲ್ಲ. ಮತ್ತೆ ಹಡ್ಡೆ ಮುಚ್ಚಬೇಕಾಗ್ತದೆ ನಿಮ್ಗೆ. ಅದು 6-3ಕ್ಕೆ ಹಡ್ಬೇಕಾಗ್ತದೆ. ಹಾಗಾಗಿ ಮಾನವೀಯ ದೃಷ್ಟಿಯಿಂದ ಆದರೂ ಸಟಕ್ಕೆ ಈ ಒಂದು ಕಾಮಗಾರಿಯಲ್ಲಿ ಬಹುಶಃ ದೇವರೂಪಿಗೆಯಲ್ಲಿ ನಾನು MLA ಆಗಿ ನಿಂತ್ಕೊಂಡಿದ್ರಿಂದ ಹೇಳ್ತಿದ್ದೀನಿ. ಯಾವ ಹಳ್ಳಿಗೆ ಹೋದ್ರೂ ಸಟಕ್ಕೆ ಎಲ್ಲೆಂದ್ರಲ್ಲಿ ಒಣಗಿದ ನಳಗಳು ಹೀಗೆ ರೋಡ್ ದಂಡಿಗೆ ಏನಪ್ಪಾ ಅಂದ್ರೆ ಏನೋ ಕಿಲೋಮೀಟರ್ ಕಲ್ಲಿರುತ್ತೆ, ಅದನ್ನು ಕಲ್ಲು ಆ ತರ ಹಾಕೋದು, ಅದರಲ್ಲಿ ಜಲ ಜೀವನ ಮಿಷನ್ ಅಂತ ಹಾಕೋದು, ಒಂದು ನಳ ಇರುತ್ತೆ, ಅದು ನಳಕ್ಕೆ ತುಕ್ಕಡ್ದು ಏನು ನೀರಿಲ್ಲ, ಏನು ಸುಡುಗಾಡಿಲ್ಲ. ಅವು ಏನಪ್ಪಾ ನೀರು ಸಿಗ್ಲಾರ್ಕ ಹಳ್ಳಿ ಓಡಾಡ್ತಿರ್ತಾವ ಆ ಕಡೆ. ಈ ತರಕ್ಕೆ ಏನಪ್ಪಾ ಅಂದ್ರೆ ವ್ಯವಸ್ಥೆ ಇದೆ. ಈಗೂ ಸದ್ಯಕ್ಕೆ ಪುಣ್ಯಾತ್ಮರು ಶಾಸಕರಿದ್ದಾರೆ. ಅವ್ರು ಮತ್ತೆ ನಿನ್ನೆ ದಿನ ಹೋಗೋದು, ಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಮತ್ತೆ ಬರೋದು, ಮತ್ತೆ ಅದೇ ಪರಿಸ್ಥಿತಿ ಆಗ್ತದೆ. ನನ್ಗೆ ಗೊತ್ತಿದೆ ಅದು ಆಗ್ತೈತೆ. ಹಾಗಾಗಿ ದಯವಿಟ್ಟು ಶಾಸಕರು ಏನಪ್ಪಾ ಅಂದ್ರೆ ಗಂಭೀರವಾಗಿ ಪರಿಗಣಿಸ್ಬೇಕು. ಹೌದಾ? ಯಾಕಂದ್ರೆ ಮತ ಹಾಕಿದವರು ಏನು ಮಕ್ಕಳಿದ್ದಂಗೆ ನಮಗೆಲ್ಲ. ಹೌದಾ? ಅವ್ರನ್ನ ಒಂದಿಟ್ಟು ಒಳ್ಳೆ ಇದು ನೀರನ್ನ ಪಡೆಯುವಂಥದ್ದು ಒಂದು ಮೂಲಭೂತ ಹಕ್ಕು ಸಂವಿಧಾನದಲ್ಲಿ. ಹೌದಾ? ಮೂಲಭೂತ ಹಕ್ಕಿನಲ್ಲಿ ಇದನ್ನ ಕಸ್ಕೊಳಕ್ಕೆ ಏನಪ್ಪ ವಿಚಾರ ಮಾಡಿದ್ರೆ ಇದರಲ್ಲಿ ಸರಿಯಾಗಿ ಕಳಪೆ ಮಾಡುವುದಾದ್ರೆ ಇದು ಒಳ್ಳೆ ತರಕ್ಕೆ ಬೆಳವಣಿಗೆ ಅಲ್ಲ. ಹಾಗಾಗಿ ಇಡೀ ಜಿಲ್ಲೆಯಲ್ಲೇ ಇದೆ, ಇಡೀ ಜಿಲ್ಲೆಯಲ್ಲಿ ಅದೇ ತರಕ್ಕಿದೆ. ಹಾಗಾಗಿ ದಯವಿಟ್ಟು ನಾನು ಜಿಲ್ಲಾ ಪಂಚಾಯತಿ ಕಾರ್ಮಿಕ ಅಧಿಕಾರಿಗಳಲ್ಲಿ ಕೇಳ್ತಾ ಇರೋದೇನಂದ್ರೆ, ತಾವು ಏನಪ್ಪಾ ಅಂದ್ರೆ ಸೂಕ್ತವಾದ ಗಂಭೀರವಾದ ಏನಪ್ಪಾ ಅಂದ್ರೆ ಈ ಹೊಸದಾಗಿ ಬಂದಿರಿ, ರಾಹುಲ್ ಶಿಂದೆ ಅವರ ವರ್ಗಾವಣೆ ನಂತರದಲ್ಲಿ ಹೊಸದಾಗಿ ನೀವು ಬಂದಿದ್ರಿ, ನೀವಾದ್ರೂ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ರಿ. ನಾವೇನ್ ಕೇಳ್ತಾ ಇಲ್ಲ, ಒಂದಿಷ್ಟು ಒಳ್ಳೆ ಶುದ್ಧವಾದ ನೀರು ಕುಡ್ಲಿಕ್ಕೆ ಆ ಯೋಜನೆ ಬಂದಿದೆ, ಅದನ್ನ ಸರಿಯಾಗಿ ಏನಪ್ಪಾ ಅಂದ್ರ ಕೆಲಸ ಕಾಮಗಾರಿ ಆಗ್ಲಿಕ್ಕೆ ತಾವು ಸಹಕಾರವನ್ನ ನೀಡ್ರಿ. ಏನೋ ಕಾಮಗಾರಿ ಎಲ್ಲಿ ಆಗಿಲ್ಲ ಅಲ್ಲಿ ಬಿಲ್ ಅನ್ನ ಮಾಡ್ಬೇಡ್ರಿ. ತಾನೇ ಇಬ್ಬರದು ನೀವು ತಡೆಗಟ್ರಿ, ತಾನೇ ಉಳ್ಕಿದ್ರೆಲ್ಲ ಸೀದಾ ಶುದ್ಧ ಆಗ್ತಾರೆ. ನಾವೆಲ್ಲ ಲಂಚ ಮುಕ್ತ ಅಭಿಯಾನ ಕಾರ್ಯಕ್ರಮಗಳನ್ನ ಒಂದೊಂದು ತಹಶೀಲ್ದಾರ್ ಆಫೀಸಿಗೆ ಮಾಡಿದ್ರೆ ಉಳಿದಂತ 13 ತಾಲೂಕು ಇರ್ತಕ್ಕಂಥ ಎಲ್ಲವೂ ಶುದ್ಧ ಆಗ್ತಾ ತಾನೆ. ಒಂದು ಪಂಚಾಯತಿಗೆ ನೀವು ಬರೀ ಹಾಕಿ ನೋಡ್ರಿ, ಎಲ್ಲ ಪಂಚಾಯತ್ ಅವ್ರು ಸೀದಾ ಆಗ್ತಾರೆ ತಾನೆ. ಇದು ರಾಜಕಾರಣಿಗಳ ಒತ್ತಡಕ್ಕ ನೀವೆಲ್ಲ ಒಂದು ಸುಮ್ಸುನೆ ಕಣ್ಣು ಮುಚ್ಚಿ ಕೈ ಮಗ ಏನು ಸಹಿ ಮಾಡ್ತಿದ್ರಿ, ಇದು ಆಗ್ಬಾರ್ದು. ಏನು ಇದರಲ್ಲಿ ಏನಪ್ಪಾ ಅಂದ್ರೆ ಒಂದು ವೇಳೆ ಏನಾದ್ರು ಇಡೀ ಜಿಲ್ಲೆಯಲ್ಲಿ ವಿಶೇಷವಾಗಿ ದೇವರಪಿ ಮತಕ್ಷೇತ್ರದಲ್ಲಿ ಏನಾದ್ರು ₹1 ತಿಂದ್ರು ಸಟಿಗೆ ನಾನಂತರೂ ಬಿಡೋದಿಲ್ಲ. ಇದನ್ನ ಲೋಕಾಯುಕ್ತ ದೂರ ಅಂತ ತೆಗೆದುಕೊಂಡು ಹೋಗ್ತೀನಿ. ಮತ್ತೆ ಇದನ್ನ ಏನು ಜನರಿಗೆ ಏನ್ ದೊರಕಿಸ್ಬೇಕಂತ ಏನು ಯೋಜನೆ ಇದೆ ಇದನ್ನ ದೊರಕಿಸ್ಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀನಿ ಅಂತಂದು ನಾನು ಮಾಧ್ಯಮದ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ ಅಂತಂದು ನಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಸರಿ, ನನ್ನ ಹೆಸರು ಶಿವಾನಂದ ಹೆಡ್ಡೆ ಅಂತೇಳಿ, KRS ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡೋದು. ಮತ್ತೆ ಸರಿ